ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾಲ್ಕನೆಯ ಶಕ್ತಿಪೀಠ ಚಾಮುಂಡಿ ಕ್ರೌಂಚಪಟ್ಟಣೆ. ಇದನ್ನು ಕ್ರೌಂಚಪೀಠ ಅಂತ ಸಹ ಕರೀತಾರೆ. ಕ್ರೌಂಚಪೀಠವು ಕರ್ನಾಟಕದ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟದ ಮೇಲಿನ ಪ್ರಸಿದ್ಧ ಚಾಮುಂಡೇಶ್ವರಿ ದೇವಾಲಯವಾಗಿದೆ. ಇದು ದಕ್ಷಿಣ ಭಾರತದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪುರಾಣಗಳಲ್ಲಿ ಕ್ರೌಂಚ ಪರ್ವತದ ಭಾಗವೆಂದೇ ಉಲ್ಲೇಖಿಸಲಾಗಿರುವ ಇದನ್ನು ಕ್ರೌಂಚ ಪೀಠ ಎಂದೇ ಕರೆಯಲಾಗುತ್ತೆ. ಕ್ರೌಂಚ ಪರ್ವತವು ಈಗಿನ ಚಾಮುಂಡಿ ಬೆಟ್ಟವೆಂದು ಪರಿಗಣಿಸಲಾಗಿದೆ. ಈ ಶಕ್ತಿಪೀಠದಲ್ಲಿ ಸತೀದೇವಿಯ ಕೂದಲು ಅಥವಾ ಕೇಶದ ಭಾಗ ಬಿದ್ದಿದೆ ಎಂದು ಹೇಳಲಾಗುತ್ತೆ. ಇಲ್ಲಿನ ಶಕ್ತಿದೇವಿಯನ್ನು ಚಾಮುಂಡೇಶ್ವರಿ ಎಂದು ಪೂಜಿಸಲಾಗುತ್ತದೆ. ಇಲ್ಲಿಯ ಭೈರವನು ಚಂಡಭೈರವ. ಚಾಮುಂಡಿ ದೇವಿಯು ದುರ್ಗೆಯ ಪರಮ ರೌದ್ರ ಸ್ವರೂಪವನ್ನು ಪ್ರತಿನಿಧಿಸುತ್ತಾಳೆ. ಈಕೆಯ ಆರಾಧನೆಯಿಂದ ಶತ್ರುನಾಶ, ದುಷ್ಟಶಕ್ತಿಯ ನಿಯಂತ್ರಣ ಹಾಗೂ ಪ್ರಾಬಲ್ಯ, ಅಧಿಕಾರ ಮತ್ತು ಶಕ್ತಿಯ ಅನುಗ್ರಹವಾಗುತ್ತದೆ ಎನ್ನಲಾಗುತ್ತದೆ. ಇಲ್ಲಿನ ಪೂಜೆಗಳು ಶಕ್ತಿಪ್ರದವಾಗಿದ್ದು ಭಕ್ತರ ಒಂದು ಇಚ್ಛೆಯನ್ನು ಅತಿ ಶೀಘ್ರದಲ್ಲಿಯೇ ನೆರವೇರಿಸುತ್ತಾಳೆ ತಾಯಿ ಎಂದು ಹೇಳಲಾಗುತ್ತೆ. ನವರಾತ್ರಿಗಳಲ್ಲಿ, ಶ್ರಾವಣದಲ್ಲಿ ಹಾಗೂ ಆಷಾಢಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಾರೆ ಹಾಗೂ ತಮ್ಮ ಪೂಜೆಗಳನ್ನು ನೆರವೇರಿಸುತ್ತಾರೆ. ಈ ದೇವಾಲಯವು ಹೊಯ್ಸಳ, ವಿಜಯನಗರ ಮತ್ತು ಒಡೆಯರ್ ರಾಜವಂಶಗಳಿಂದ ಹೆಚ್ಚು ಪ್ರೋತ್ಸಾಹವನ್ನು ಪಡೆದಿದ್ದು, ಮೈಸೂರು ಅರಸರು ಈ ದೇವಿಯ ಪರಮ ಭಕ್ತರಾಗಿದ್ದು ಇದು ಅವರ ಮನೆದೇವರು ಸಹ ಆಗಿದೆ. ಮೈಸೂರು ದಸರಾದ ಸಮಯದಲ್ಲಿ ಈ ತಾಯಿಯನ್ನೇ ಅಂಬಾರಿಯ ಮೇಲಿಟ್ಟು ಉತ್ಸವವನ್ನು ನಡೆಸುವುದು. ಮೈಸೂರು ಅರಸರಾದ ಚಿಕ್ಕದೇವರಾಜ ಒಡೆಯರ್ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದರು ಎಂದು ಹೇಳಲಾಗುತ್ತದೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಕ್ತಿಪೀಠದೊಂದಿಗೆ ಸಿಗೋಣ.